ನಡೆಸಿರುವ ಭಾರತದ ವೈದ್ಯರ ಸ್ವಯಂ ಸೇವಾ ಸಂಘವಾಗಿದೆ. ಇದರಡಿಯಲ್ಲಿ 4 ಲಕ್ಷ ವೈದ್ಯರು 32 ರಾಜ್ಯಗಳು 676 ಜಿಲ್ಲೆಯ 11,765 ಶಾಖೆಗಳ ಮೂಲಕ ಸದಸ್ಯತ್ವವನ್ನು ಹೊಂದಿರುತ್ತಾರೆ. ಅದರಲ್ಲಿ ಕರ್ನಾಟಕದ 180 ಶಾಖೆಗಳು ಹಾಗೂ 31,000 ಸದಸ್ಯರು ನಮ್ಮಲ್ಲಿ ಇದ್ದಾರೆ. ಈ ನಮ್ಮ ಸಂಘದ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂದರೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳ ಕುರಿತು ಸಮರ್ಥವಾದಂತಹ ವೈದ್ಯ ವಿದ್ವಾಂಸರಿಂದ ಉಪನ್ಯಾಸಗಳನ್ನು ಏರ್ಪಡಿಸುವುದು. ಎರಡನೆಯದು, ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಯುವ ಹೊಸ ಬೆಳವಣಿಗೆಗಳನ್ನು, ಆವಿಷ್ಕಾರಗಳನ್ನು ತನ್ನ ಸದಸ್ಯರುಗಳಿಗೆ ವೈಜ್ಞಾನಿಕ ಉಪನ್ಯಾಸಗಳ ಮೂಲಕ ತಿಳಿಸುವುದು. ವೈದ್ಯ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ನಿರಂತರ ವೈದ್ಯ ಶಿಕ್ಷಣದ ಮೂಲಕ ವೇದಿಕೆಯನ್ನು ಕಲ್ಪಿಸಿಕೊಡುವುದು. ವೈದ್ಯ ವೃತ್ತಿಯಲ್ಲಿ ಅನುಭವ ಸಲ್ಲಿಸಿರುವ ಹಿರಿಯ ವೈದ್ಯರನ್ನು ಸನ್ಮಾನಿಸುವುದು. ವೈದ್ಯ ಮತ್ತು ರೋಗಿಗಳ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಕುರಿತು ಗೋಷ್ಠಿಗಳನ್ನು ನಡೆಸುವುದು. ಸಮುದಾಯ ಆರೋಗ್ಯದಲ್ಲಿ ವೈದ್ಯರು ಭಾಗವಹಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು IMA ನಡೆಯ ಶಾಲೆಯ ಕಡೆ, IMA ನಡೆಯ ಸೈನಿಕ ಕಡೆ, IMA ನಡೆಯ ಹಳ್ಳಿಗಳ ಕಡೆ ಇಂತಹ ಒಂದು ಪ್ರೋಗ್ರಾಮ್ಗಳನ್ನು ನಡೆಸಿಕೊಡುವುದು. IMA ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಮುಖಾಂತರ ಸಾರ್ವಜನಿಕರಿಗೆ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಕೈಪಿಡಿಗಳನ್ನು ಪ್ರಕಟಿಸಿ ಹಂಚುವುದು. ಈ ಸಂಘ ಸ್ಥಾಪಿಸುವಲ್ಲಿ ಅನೇಕ ಹಿರಿಯ ನೇತಾರರ ಪಾತ್ರ ಒಳಗಿದೆ. ಅವರಲ್ಲಿ ಪ್ರಮುಖರೆಂದರೆ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ರಾಘವೇಂದ್ರ ರಾವ್, ಡಾಕ್ಟರ್ ನೀಲ್ ರತನ್ ಸರ್ಕಾರ್, ಡಾಕ್ಟರ್ GV ದೇಶಮುಖ್ ಮತ್ತು ಡಾಕ್ಟರ್ BC ರಾಯ್ ಇನ್ನಿತರರು. ಇವರಲ್ಲಿ ಡಾಕ್ಟರ್ BC ರಾಯ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ವೈದ್ಯಕೀಯ ಸಲಹೆಗಾರರು ಆಗಿದ್ದರು. 16 ವರ್ಷಗಳ ಕಾಲ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿದ್ದ ಇವರ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ 1961ರಲ್ಲಿಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಅನುಷ್ಠಾನದಲ್ಲಿ ನೀಡಿದೆ. ಇವರ ಜನನದ ದಿನವಾದ ಜುಲೈ 1 ಮತ್ತು ಮರಣದ ದಿನವೂ ಸಹ ಜುಲೈ 1 ಇರುತ್ತದೆ. ಸೊ ಇದರ ಸಲುವಾಗಿ ಕೇಂದ್ರ ಸರ್ಕಾರವು ಇವರ ನೆನಪಿನಲ್ಲಿ ಪ್ರತಿ ವರ್ಷ ಜುಲೈ 1ರಂದು ಭಾರತದ ವೈದ್ಯರ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ವೈದ್ಯಕೀಯ, ಸಾಮಾಜಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನಿತರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರತಿಷ್ಠಿತ ವೈದ್ಯರಿಗೆ ಸನ್ಮಾನಿಸಲಾಗುತ್ತದೆ. ಈ ಪರಂಪರೆ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಶಾಖೆಗಳಲ್ಲಿ ಸಹ ವೈದ್ಯರನ್ನು ನಾವು ಸನ್ಮಾನಿಸುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ರಾಜ್ಯ ಶಾಖೆಯ ರಾಜ್ಯದ ಬೇರೆ ಬೇರೆ ಜಿಲ್ಲಾ, ತಾಲೂಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸಿದ 14 ಮಹನೀಯ ವೈದ್ಯರುಗಳಿಗೆ ಸನ್ಮಾನಿಸಲಾಗುತ್ತಿದೆ. ಈ ವರ್ಷ ಆಯ್ಕೆಯಾಗಿರುವವರಲ್ಲಿ ಸುಮಾರು 60 ವರ್ಷಗಳ ಹಿಂದೆಯೇ ರೋಣದಂತಹ ಗಜೇಂದ್ರಗಢದ ರೋಣದ ಕುಗ್ರಾಮಕ್ಕೆ ಆಧುನಿಕ ಸೇವೆ ತಲುಪಿಸಿದ 40 ವರ್ಷಗಳಿಂದ ಯಾವುದೇ ಸೌಲಭ್ಯವಿಲ್ಲದಂತಹ ಲಿಂಗಸಗೂರಿನಂತಹ ಒಂದು ಸಣ್ಣ ತಾಲೂಕಿನಲ್ಲಿಯೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಕ್ಲಿಷ್ಟಕರ ಹೆರಿಗೆಗಳನ್ನು ಸೇರಿ 12,000ಕ್ಕೂ ಹೆರಿಗೆಗಳನ್ನು ಮಾಡಿರುವಂತಹ, ಅದಲ್ಲದೆ ನಮ್ಮ ಸಂಘಕ್ಕೆ 4-5 ದಶಕಗಳ ಕಾಲ ಸೇವೆ ಸಲ್ಲಿಸಿದ ವೈದ್ಯರು ನೀಳಗತೆಗಳು, ಕವಿತೆ ಹಾಗೂ ಪ್ರವಾಸ ಕಥೆಗಳನ್ನು ಇಂತಹ 60ಕ್ಕೂ ಹೆಚ್ಚು ಕಥೆಗಳನ್ನು ಬರೆದು ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿರುವಂತಹ ವೈದ್ಯರಿಗೂ ಸಹ ತನ್ನ ಜನರ ದನಿಯಾಗಿ ಹೋರಾಡುತ್ತಿರುವ ಸಾರ್ವಜನಿಕರಿಗೆ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಲೇಖನಗಳನ್ನು ಬರೆಯುವುದರ ಮೂಲಕ ಜೊತೆಗೆ ಸಾಮಾಜಿಕ ಸೇವೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ವೈದ್ಯರು ಇದ್ದಾರೆ. ಅವರೆಲ್ಲರಿಗೂ ಈ ವರ್ಷ 14 ಜನ ವೈದ್ಯರಿಗೆ ನಾವು ಸನ್ಮಾನ ಮಾಡುತ್ತಿದ್ದೇವೆ.